ಹೆಲೋ ಜೈ ಶ್ರೀರಾಮ್, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಬೆಳಿಗ್ಗೆ ಟೈಮು 5:30 ಆಗಿದೆ. ಊರಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಏನಪ್ಪ ಇವರು ಯಾವಾಗ ನೋಡಿದ್ರು ಊರಿಗೆ ಹೋಗೋಣ ಅಂಥೇಳಿ ಬ್ಲಾಗ್ ಮಾಡ್ತಿದ್ದಾರೆ ಅನ್ಕೋಬಿಡಿ. ಯಾವಾಗಲೂ ಊರಿಗೆ ಹೋಗುವಾಗ ಟ್ರೈನಲ್ಲಿ ಹೋಗ್ತೀವಿ, ಫ್ಲೈಟಲ್ಲಿ ಹೋಗ್ತೀವಿ. ಆದರೆ ಈ ಸಲ ಬೈಕಲ್ಲಿ ಹೋಗ್ತಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದ್ದಾರೆ? 2700 ಕಿಲೋಮೀಟ್ರು. ನಮ್ಮ ಯಜಮಾನ್ರು, ನಾನು, ನನ್ನ ಮಗ ಎಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಬೈಕಲ್ಲಿ ರೆಡಿಯಾಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ. ನನ್ನ ಮಗ ನೋಡಿ ಸಿಕ್ಕಾಬಿಟ್ಟೆ ಖುಷಿಯಾಗವನೆ. ಆಮೇಲೆ ನೋಡಬೇಕು ಹೆಂಗೆ ಟ್ರಾವೆಲ್ ಶುರುವಾದ್ಮೇಲೆ ಹೆಂಗಿರ್ತಾನೆ ಅಂತ. ಇನ್ನು 2700 ಕಿಲೋಮೀಟ್ರು ನಾವು ಹೆಂಗೆ ಪ್ರಯಾಣ ಮಾಡ್ತೀವಿ ಬೈಕಲ್ಲಿ ಅಂತ ನಾವು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಇದೇ ಫಸ್ಟು ನಾವು ಬೈಕಲ್ಲಿ ಹೋಗ್ತಿರೋದು. ಹಾಗಾಗಿ ಏನಾದರೂ ಪ್ಲೇಸ್ ಎಲ್ಲ ನಾವು ಆದಷ್ಟು ನೋಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ವಿಡಿಯೋ ಕೂಡ ಮಾಡ್ತೀನಿ. ಸೊ ನಾವು ಏನೇನೆಲ್ಲ ಪ್ಲೇಸ್ ನೋಡ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಏನೇನೆಲ್ಲ ಮಾಡ್ತೀವಿ, ಇಡೀ ಒಂದು 4 ದಿನ ಆಗುತ್ತೆ ಅನಿಸುತ್ತೆ ನಂಗೆ ಅನಿಸ್ದಂಗೆ. ನೋಡೋಣ ಎಷ್ಟು ದಿನಕ್ಕೆ ಹೋಗಿ ಊರು ಮುಟ್ತೀವಿ ಅನ್ನೋದೆಲ್ಲನೂ ಹೇಳ್ತೀನಿ. ದೂರ ಪ್ರಯಾಣ ಮಾಡುವಾಗ ಯಾವಾಗಲೂ ಅಷ್ಟೇ ಯಾರೇ ಆದರೂ ಗಾಡಿಗೆಲ್ಲ ಪೂಜೆ ಮಾಡಿ ಹೊರಡ್ತಾರೆ. ಆ ರೀತಿ ಮಾಡಿ ಹೊರಡೋದ್ರಿಂದ ಸೇಫಾಗಿ ತಲುಪ್ತೀವಿ ಅನ್ನೋ ಒಂದು ನಂಬಿಕೆ. ನಾವು ಕೂಡ ಯಾವಾಗಲೂ ಅಷ್ಟೇ ದೂರ ಟ್ರಾವೆಲ್ ಮಾಡುವಾಗ ಗಾಡಿಗೆ ಪೂಜೆ ಮಾಡಿ ಮತ್ತು ನಿಂಬೆಹಣ್ಣೆಲ್ಲ ಇಟ್ಟು ಆಮೇಲೆ ಹೊರಡೋದು. ಸ್ವಲ್ಪ ಬೆಳಗಿನ ಜಾವಾಗಿರೋದ್ರಿಂದ ಸ್ವಲ್ಪ ಇದು ವಿಡಿಯೋ ಕತ್ಲೆ ಆಗಿದೆ. ಯಾಕೆಂದರೆ ಗಾಡಿ ಹೊರಗಡೆ ಇರೋದ್ರಿಂದ ನಮಗೆ ಅಲ್ಲಿ ಲೈಟದು ಇದಿರಲಿಲ್ಲ, ಅದರಿಂದ ಹಾಗೆ ಕತ್ಲೆ ಥರ ಬಂದಿದೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಬ್ಯಾಗ್ ಒಂದು ರೆಡಿ ಮಾಡ್ಕೊಂಡಿದ್ವು. ನಾವು ಈ ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಜಾಸ್ತಿ ಸಾಮಾನೇನು ತೊಗೊಂಡಿರಲಿಲ್ಲ. ಟ್ಯಾಗ್ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಹೊರಡೋಣ ಅಂತ ಹೇಳಿ ಹೊರಟು ಕೆಳಗೆ ಬಂದಾಯಿತು. ಸಿಕ್ಕಾಪಟ್ಟೆ ಖುಷಿಯಾಗವನೆ. ನಮಗಿಂತ ಅವನೇ ಜಾಸ್ತಿ ಎಕ್ಸೈಟ್ ಆಗವನೆ ಅಲ್ಲಪ್ಪ. ನೋಡೋಕ್ಕೆ ನಾವು ರೆಡಿ, ವಿಡಿಯೋ ನೋಡೋಕ್ಕೆ ನೀವು ರೆಡಿ ಇರಿ. ಗಾಡಿ ರೆಡಿಯಾಗಿದೆ, ನಾವು ಕೂಡ ರೆಡಿಯಾಗಿದ್ದೀವಿ. ಇನ್ನೇನೀಗ ಹೊರಡಬೇಕು. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ ನೋಡಿ. ಇವಾಗ ಇದು ಎಷ್ಟಿದೆ, ಇದು ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. 27,469 ಕಿಲೋಮೀಟ್ರ್ ಇವಾಗ ಓಡಿದೆ ನಮ್ಮ ಗಾಡಿ. ಸೊ ಊರಿಗೆ ಹೋಗಿ ಮುಟ್ಟಿದ್ಮೇಲೆ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ಎಷ್ಟು ಆಗಿರುತ್ತೆ ಅಂತ. ಮನೆಯಿಂದ ಹೊರಟು ಗೇಟಲ್ಲಿ ಎಂಟ್ರಿ ಮಾಡಿ ನಮ್ಮ ಹೊರಡೋಣ ಅಂತೇಳಿ ಹೊರಟಿದ್ದಾಯಿತು. ನಮ್ಮ ಜರ್ನಿ ಶುರು ಆಯಿತು. ನಾವು ಮೊದಲಿಗೆ ಸ್ಟಾಪ್ ಮಾಡಿದ್ದು ದಾರಿನಲ್ಲಿ ಪೈನಾಪಲ್ ಕಾಣಿಸ್ತು ಅಂತ ಹೇಳಿ ಸ್ವಲ್ಪ ಪೈನಾಪಲ್ ತಿಂದು ಹಾಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾವು ಗಾಡಿನ ಸ್ಟಾಪ್ ಮಾಡಿದ್ದೀವಿ. ಮನೆಯಿಂದ ಹೊರಟಿದ್ದು ಇವಾಗಲೇ ನಾವು ಗಾಡಿ ಸ್ಟಾಪ್ ಮಾಡಿರೋದು, ಅವಾಗಿಂದ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಹೆಲ್ಮೆಟ್ ಬಿಟ್ಬಿಡೋಣ ಮೆಕ್ಕೆ. ಹೆಲ್ಮೆಟ್ ಒಳಗಡೆ ನೋಡಿ ಕೂದಲೆಲ್ಲ ಹೆಂಗಾಗ್ತಿದೆ. ಪೈನಾಪಲ್ ತಿನ್ನೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಸೇಲ್ ಮಾಡ್ತಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಜೋಡಿಸಿದ್ದಾರೆ. 30 ರೂಪೀಸ್ ಒಂದು ಪೀಸ್ ಹೇಳ್ತಿದ್ದಾರೆ. ಒಂದು ಫುಲ್ ಪೀಸು 30 ರೂಪೀಸು. ತಗೊಳ್ಳೋಣ. ನನಗಂತೂ ಬಹಳ ಇಷ್ಟ ಪೈನಾಪಲ್ ಅಂದರೆ. ಕಟ್ ಮಾಡಿಸ್ಕೊಂಡು 200-250 ಪೈನಾಪಲ್ ಸೇಲ್ ಮಾಡ್ತಾರಂತೆ. ನಾವು ಬಸ್ಸಲ್ಲೆಲ್ಲ ಓಡಾಡುವಾಗ ಇಲ್ಲಿ ಯಾರು ತಗೋತಾರೆ ಅಂತ ಯೋಚನೆ ಮಾಡುವಾಗ ಇವಾಗ ಅನ್ಸುತ್ತೆ ಕಾರಲ್ಲಿ ಬೈಕಲ್ಲಿ ಓಡಾಡೋದು ತಗೋತಾರೆ ನೋಡಿ. ಇವಾಗ ಕಟ್ ಮಾಡ್ಕೊಡ್ತಿದ್ದಾರೆ, ನಮ್ಗೊಂದು ಕಟ್ ಮಾಡಿ ಹಾಕಿಸ್ಕೊಂಡು ಸ್ಟಾಪ್ ಮಾಡಿದ್ವಿ. ಆಯಿತಾ, 30 ರೂಪೀಸ್ಗೆ 2 ಪ್ಲೇಟ್ ಆಗಿದೆ. ನಾವು ನಮ್ಮ ಕಡೆ ಎಲ್ಲ ಪೈನಾಪಲ್ಲು ರೌಂಡ್ ಕಟ್ ಮಾಡ್ತಾರೆ ಗೋಲಾಗಿ. ಇವ್ರು ನೋಡಿ ಎಷ್ಟು ಪೀಸ್ ಮಾಡಿದ್ದಾರೆ, ಚಿಕನ್. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಚೆನ್ನಾಗಿ ಕಪ್ಪು ಹೆಂಗೈತೆ ತೋರಿಸಿ, ಹೆಂಗೈತೆ ಹಿಂಗೆ ಮಾಡು. ತೋರಿಸಿ ಹೆಂಗೈತೆ, ಹೆಂಗೆ ತೋರಿಸೋದು. ಅಲ್ಲಿ ಪೈನಾಪಲ್ ತಿಂದು ಹೊರಟಿದ್ದು. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಒಂದು ಬೆಂಗಾಲಿ ಡಾಬಾ ಅಂತ ಹೇಳಿ ಹೋಗುವಾಗ ಲೆಫ್ಟಿಗೆ ಕಾಣಿಸ್ತು ಅಂತ ಹೇಳಿ ಬಂದ್ವು. ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಏನು ಸಿಗುತ್ತೆ ಅಂತ ಹೇಳಿ. ಹೊಟ್ಟೆನೂ ಬೇರೆ ತುಂಬ ಹಸಿತಿತ್ತು ಮತ್ತು ಟೈಮ್ ಕೂಡ ಆಗಿತ್ತು. ನಾವು ಪೈನಾಪಲ್ ತಿಂದಿದ್ದರಿಂದ ಇಷ್ಟು ಹೊತ್ತುವರೆಗೂ ಊಟ ಎಲ್ಲಿ ತಿನ್ನಬೇಕು ಅನ್ನೋದು ಗಮನ ಬಂದಿರಲಿಲ್ಲ. ಟೈಮು
10:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದು ಏನಿದೆ ಚೋಲೆ ಮತ್ತು ಬಟೋರೆ ತಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ಇನ್ನೂ ಮನೆ ಮುಟ್ಟೋವರೆಗೂ ಹೋಟೆಲ್ ತಿಂಡಿ ಊಟ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತು ಜಾಕೆಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಟಿದ್ದಾಯಿತು. ನಾವು ಟ್ರಾವೆಲ್ ಮಾಡುವಾಗ ಯಾವ್ಯಾವ ಊರು ಯಾವ್ಯಾವ ಗಲ್ಲಿಲೆಲ್ಲ ಪ್ರಯಾಣ ಮಾಡಿದ್ದೀವಿ ಅಂತ ನಮಗೆ ಮಾತ್ರನೇ ಗೊತ್ತು. ಬಟ್ ಎಷ್ಟು ಇದಂದ್ರೆ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ. ಒಂದೊಂದು ಸಲ ನಾವು ರೋಡು ಮಿಸ್ ಆದ್ರೂ ಅಲ್ಲೂ ನಮ್ಗೆ ಏನಾದರೂ ಒಂದು ನೋಡೋಕ್ಕೆ ಸಿಕ್ತಿತ್ತು ಅಲ್ಲ. ನೋಡಿ ಇಲ್ಲೆಲ್ಲ ಗದ್ದೆ ಭತ್ತ ಬಂದಿದೆ. ಸೊ ನಾವು ನೆಕ್ಸ್ಟ್ ಸ್ಟಾಫು ಕಾಫಿಗೆ ಅಂತ ಹೇಳಿ ಮಾಡಿದ್ವು. ಹಂಗೆ ಬರ್ತಾ ಒಂದು ರೆಸ್ಟೋರೆಂಟ್ ಕಾಣಿಸ್ತು ಅಂತೇಳಿ ಸ್ಟಾಪ್ ಮಾಡಿದ್ವು. ಸೊ ಹಸುವೇನಿರಲಿಲ್ಲ ನಮಗೆ. ಚೋಲೆ ಬಟೋರೆ ತಿಂದಿದ್ದು, ಅದು ಹೊಟ್ಟೆ ಹಸುವಾಗ್ತಿರ್ಲಿಲ್ಲ. ಮಧ್ಯಾಹ್ನ ನಾವು ಊಟ ಮಾಡಬೇಕು ಅಂತ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವತ್ತು. ಮತ್ತು ಇಲ್ಲಿ ಸ್ಟಾಪ್ ಮಾಡಿದ್ವು ಹೋಗೋಣ ಅಂತ. ಇಲ್ಲಿ ಹಸುವಿಲ್ಲ ಅಂತೇಳಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಬಂದಿದ್ದೀವಿ. ನೋಡಿ ಇಲ್ಲಿ ಹೊರಗಡೆ ಎಷ್ಟು ಚೆನ್ನಾಗಿದೆ. ರೆಸ್ಟೋರೆಂಟ್ ಇದೆ ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಒಂದು ಕೆಫೆಟೇರಿಯಾ ಇದೆ. ಸೊ ಕಾಫಿ ಹೆಂಗೆ ಕೊಡ್ತಾರೆ ಅಂತ ನೋಡೋಣ. ಸ್ವಲ್ಪ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡಿ ಮತ್ತೆ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗ ಅಂತೂ ಬಂದ ತಕ್ಷಣವೇ ಐಸ್ ಕ್ರೀಮ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ಬೇಕಂತ. ಕೈ ಎಲ್ಲ ತೊಳ್ಕೊಳ್ಳೋಣ ಬಾ, ಐಸ್ ಕ್ರೀಮ್ ತೊಗೊಳ್ಳುವೆ, ಮುಖ ತೊಳ್ಕೊಂಡು ಬರೋಣ ಆಯ್ತು. ಇಲ್ಲಿ ಕುತ್ಕೊಳ್ಳೋಣ ಆರಾಮಾಗಿ. ಮಗಂಗೆ ಐಸ್ ಕ್ರೀಮ್ ಬೇಕಂತೆ ಅಂತ ಹೇಳಿ ಬಂದು ಕಾಫಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಲ್ಲ. ನೋಡಿ ಕಾಫಿ ಅಂತೂ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಟೇಸ್ಟು ಹೆಂಗಿದೆ ಅಂತ ನೋಡ್ತಿದ್ದೀನಿ. ಚೆನ್ನಾಗಿ ಹೊರಗಡೆ ರೆಸ್ಟೋರೆಂಟ್ ಇದೆ. ಕಾಫಿ ನನಗೆ ಅವರು ಇದು ಹೀಗೆ ತಿರುಗಿಸಿ ಕುಡಿಯೋಕ್ಕೆ ಮನಸ್ಸು ಬರ್ತಿರಲಿಲ್ಲ. ಚೆನ್ನಾಗಿ ಕೊಟ್ಟಿದ್ರು ಅಲ್ಲ. ಸೊ ಶುಗರ್ ಅಂತ ಎಷ್ಟು ಬೇಕಾದರೂ ತೊಗೋಬೋದು. ತುಂಬ ಸ್ವೀಟ್ ಇಷ್ಟಪಡೋರಂತೂ. ನನ್ನ ಮಗ ಐಸ್ ಕ್ರೀಮ್ ತೊಗೊಂಡು ಅವ್ರ ಪಪ್ಪಂಗೆ ಕೊಟ್ಟ. ಸ್ವಲ್ಪ ತಿಂದು ಸೊ ಕಾಫಿ ಹೆಂಗಿದೆ ಅಂತ ಹೇಳೋಣ. ನಾನು ಕುಡಿಯೋದು ಮಾಡೋದಲ್ಲ ಕಾಫಿ. ಕಾಫಿ ಲವರ್ಗೆ ಇಷ್ಟ ಆಗುತ್ತೆ. ನಂಗಂತೂ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಿದೆ. ಮುಖ ಎಲ್ಲ ತೊಳೆದು ಕಾಫಿ ಕುಡಿದು ನನ್ನ ಮಗಂಗೆ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟು. ಇನ್ನೊಂದೇನಪ್ಪ ಅಂದರೆ ನಾವು ಮಧ್ಯಾಹ್ನ ಬಾಳೆಹಣ್ಣು ತೊಗೊಂಡಿದ್ವು. ಬಾಳೆಹಣ್ಣು ಸ್ವಲ್ಪ ನಮಗೆ ತಿನ್ನೋಕ್ಕಾಗಿರಲಿಲ್ಲ, ಅದೆಲ್ಲ ಹಾಗೆ ಇತ್ತು. ಆ ಕಡೆ ಯಾರೋ ಹಸು ಕಟ್ಟಿದ್ರು ಅಂತ ಹೇಳಿ ನಮ್ಮ ಮನೆಯವರು ಹಸುಗಾದರೂ ಕೊಟ್ಬಿಡೋಣ ಅಂತೇಳಿ ಬಾಳೆಹಣ್ಣು ಕೊಡೋಕೆ ಹೋದರು. ಬಾಳೆಹಣ್ಣು ಕೊಟ್ಟು ನಾವು ಹಸುಗೆ ಹೊರಡೋಣ ಅಂತ ಹೇಳಿ ಹೊರಟು. ನಾವು ಸಂಜೆ ಅಷ್ಟರಲ್ಲಿ ಕೋಲ್ಕತ್ತಾ ಹತ್ತತ್ರ ರೀಚ್ ಆಗಿದ್ವು. ಸೊ ಅಂದರೆ ಕೋಲ್ಕತ್ತಾನ ಮುಟ್ಟಿರಲಿಲ್ಲ, ಹಿಂದೆನೇ ಸ್ಟಾಪ್ ಮಾಡಿದ್ದು ನಾವು. ಕೋಲ್ಕತ್ತಾಗಿಂತ ಮೊದಲೇ ಸ್ಟಾಪ್ ಮಾಡಿದ್ವು. ಇದು ಬಂದು ಕೋಲ್ಕತ್ತಾನೇ ಹತ್ರನೇ ಇರೋವಂಥ ಒಂದು ಸೇತುವೆ. ದೊಡ್ಡ ನದಿ ಇದೆ. ಸೇತುವೆ ಅಂತೂ ಸಿಕ್ಕಾಬಿಟ್ಟೆ ದೊಡ್ಡದಿದ್ರು. ನಮಗೆ ಸಂಜೆ ಆಗ್ತಾ ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಗಿಬಿಡ್ತು. ಸಂಜೆ ಆಗ್ತಾ ಅಂತ ಗೊತ್ತೇ ಇರುತ್ತೆ, ಸಿಟಿ ಹತ್ರ ಬಂದರೆ ಎಷ್ಟೋ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ. ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ವಲ್ಲ, ಆದ್ದರಿಂದ ರಾತ್ರಿ ಊಟ ಮಾಡೋಣ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ವು. ಸೊ ಈ ಮಧ್ಯಾಹ್ನ ಊಟ ತಿಂದಿಲ್ಲಲ್ಲ, ಅದರಿಂದ ಸ್ವಲ್ಪ ಹೊಟ್ಟೆ ಬೇರೆ ತುಂಬಾ ಹಸಿತಾಯಿತ್ತು. ನನ್ನ ಮಗನೂ ಸ್ವಲ್ಪ ಹೊಟ್ಟೆ ಹಸಿ ಮಮ್ಮಿ ಅಂತ ಅವನು ಇದು ಮಾಡ್ತಾಯಿದ್ದ. ಟ್ರಾವೆಲಿಂಗ್ ಅಂತ ಬಂದರೆ ಸ್ವಲ್ಪ ಆದಷ್ಟು ನಾವು ಊಟ ತಿಂಡಿ ಕಡೆನೂ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಟ್ರಾವೆಲಿಂಗ್ ಟೈಮಲ್ಲಿ ಎಲ್ಲ ಕಡೆ ಒಂದೇ ಥರ ನಮಗೆ ಬೇಕಾದಂಗೆ ಊಟ ಎಲ್ಲ ಸಿಗಲ್ಲ. ಕೆಲವೊಂದೊಂದು ಕಡೆ ಏನು ಸಿಗುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವೊಂದು ಕಡೆ ಸಿಕ್ಕಿಲ್ಲ ಅಂದರೂ ಹಾಗೇ ಸ್ವಲ್ಪ ಖಾಲಿ ಹೊಟ್ಟೆಲೇ ಪ್ರಯಾಣ ಮಾಡಬೇಕು. ಮತ್ತು ನೋಡಿ ಇದು ರೆಸ್ಟೋರೆಂಟ್ ಎಷ್ಟು ಚೆನ್ನಾಗೈತೆ. ವಾವ್, ಸೂಪರ್ ಐತೆ. ಯಾವ ಊರಿದು? ಊಟಕ್ಕೆ ನಾವು ರೊಟ್ಟಿ ಮತ್ತು ಪನ್ನೀರ್ ಟಿಕ್ಕಾನ ತೊಗೊಂಡಿದ್ವು. ರೆಸ್ಟೋರೆಂಟ್ ಅಷ್ಟೇ, ಊಟ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಪನ್ನೀರು, ಆದರೆ ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಪನ್ನೀರ್ ಟಿಕ್ಕಾ ಮತ್ತು ರೊಟ್ಟಿ ತಿಂದ ಆದಮೇಲೆ ಮತ್ತು ಅಲ್ಲಿ ಏನೋ ಸ್ಪೆಷಲ್ಲು ಅಲ್ಲಿದು ಅಂತ ಅಂದರು, ಪನ್ನೀರ್ ಟಿಕ್ಕಾ ಬಿರಿಯಾನಿ. ಸೊ ನಾವು ಪನ್ನೀರ್ ಟಿಕ್ಕಾ ಬಿರಿಯಾನಿ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವು. ಬಿರಿಯಾನಿ ಮತ್ತು ರೊಟ್ಟಿ ಎಲ್ಲ ತಿಂದು
ನೋಡೋಣ. ಅದು ಹೋಟೆಲ್ ಎಷ್ಟು ಚೆನ್ನಾಗಿತ್ತೋ ಊಟ ಕೂಡ ಅಷ್ಟೇ ರುಚಿಯಾಗಿತ್ತು, ಮತ್ತು ಅಷ್ಟೇ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹೋಟೆಲ್ನ. ಮತ್ತು ಅವರ ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿದೆ. ನಮಗೆ ಅಲ್ಲಿ ಏನು ಸ್ಪೆಷಲ್ಲು ಏನು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ತಂದುಕೊಟ್ರು. ನನಗಂತೂ ಭಾಳ ಇಷ್ಟ ಆಯಿತು. ಪನ್ನೀರ್ ಟಿಕ್ಕಾ ಬಿರಿಯಾನಿ ನಾನಿದೆ ಫಸ್ಟಿಗೆ ತಿಂದಿದ್ದು. ನಾನು ಯಾವ ಕಡೆಯೂ ಪನ್ನೀರ್ ಟಿಕ್ಕಾ ಬಿರಿಯಾನಿ ಟ್ರೈ ಮಾಡಿರಲಿಲ್ಲ. ಅವರು ಹೇಳ್ದಷ್ಟೇ ಅದ್ಭುತವಾಗಿತ್ತು ರುಚಿ ಅಂತ. ಕೆಲವೊಂದೊಂದು ಕಡೆ ನಾವು ಹೈವೇಗಳಲ್ಲಿ ಟ್ರಾವೆಲ್ ಮಾಡುವಾಗ ನೋಡಿರ್ತೀವಿ ಹೋಟೆಲ್ಗಳಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ರೇಟ್ ಇರುತ್ತೆ. ಆದರೆ ನನಗೆ ಇಲ್ಲಿ ರೇಟು ಅಷ್ಟು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಊಟನೂ ಅಷ್ಟೇ ರುಚಿಯಾಗಿತ್ತು. ಕೆಲವೊಂದೊಂದು ಕಡೆ ಒಂದೊಂದು ಸಲ ಎಷ್ಟೇ ದುಡ್ಡು ಕೊಟ್ಟರು ಊಟ ರುಚಿ ಅನಿಸಲ್ಲ. ನಮಗಂತೂ ಮಧ್ಯಾಹ್ನದಿಂದ ಊಟನೇ ಮಾಡಿರಲಿಲ್ಲಲ್ಲ, ಅದರಿಂದ ಊಟ ಮಾಡಿದ್ದು ಒಂಥರ ನಮಗೆ ಭಾಳ ಖುಷಿನೂ ಅನ್ನಿಸ್ತು, ಒಂಥರ ತೃಪ್ತಿನೂ ಅನ್ನಿಸ್ತು. ನಾವು ಏನೇ ಒಂದು ತಿಂದ್ರೂ ಅದು ತೃಪ್ತಿ ಅಂತ ಅನ್ನಿಸ್ಬೇಕು. ನಾವು ಊಟ ಮಾಡಿ ಮತ್ತು ನನ್ನ ಮಗನಿಗೂ ಊಟ ಎಲ್ಲ ತಿನ್ನಿಸ್ಕೊಂಡು, ನನ್ನ ಮಗನೂ ಅಷ್ಟೇ ಊಟ ಚೆನ್ನಾಗಿ ಮಾಡ್ದ. ಅವನಿಗೆ ಊಟ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ಅವನು ಕೂಡ ಊಟ ಚೆನ್ನಾಗಿ ತಿಂದ ಹೊಟ್ಟೆ ತುಂಬ. ಅವನಿಗೂ ಕೂಡ ಊಟ ಮಾಡಿಸ್ಕೊಂಡು ನಾವು ರಾತ್ರಿ 9 ಗಂಟೆ ಅಷ್ಟರಲ್ಲಿ ಬ್ರಹ್ಮಪುರಿಗೆ ರೀಚ್ ಆದವು. ನಾವು ಇವತ್ತು ಇಲ್ಲೇ ಬ್ರಹ್ಮಪುರಲ್ಲೇ ಸ್ಟೇ ಮಾಡೋದು. ನಾವು ಬೈಕಲ್ಲಿ ಟ್ರಾವೆಲ್ ಮಾಡೋದ್ರಿಂದ ತುಂಬ ದೂರದವರೆಗೆ ನೈಟು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಜೆ ಆದ ಕೂಡಲೇ ನಾವು ಸ್ಟೇ ಮಾಡ್ತಾಯಿದ್ವು. ನಾವು ಇವತ್ತು ಬ್ರಹ್ಮಪುರಲ್ಲಿ ಹೋಟೆಲ್ ಸನ್ಶೈನ್ ಅಂತ ಹೇಳಿ ಈ ಹೋಟೆಲಲ್ಲಿ ಇವತ್ತು ಸ್ಟೇ ಮಾಡಿದ್ವು. ಇನ್ನೊಂದೇನಪ್ಪ ಅಂದರೆ ಹೋಟೆಲ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ದುಡ್ಡು ಅಷ್ಟೇ ವರ್ತು ಅನ್ನಿಸ್ತು. ತುಂಬ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ. ಮತ್ತು ಅಷ್ಟು ರೂಮೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಫಸ್ಟು ನಮ್ಮ ಯಜಮಾನ್ರು ಹೋಗಿ ರೂಮೆಲ್ಲ ನೋಡ್ಕೊಂಡು ಬಂದು ಅದಾದಮೇಲೆ ನಾವು ಮತ್ತು ಲಗೇಜ್ ಎಲ್ಲ ತೊಗೊಂಡು ರೂಮಲ್ಲಿ ಹೋಗಿ ಉಳ್ಕೊಂಡಿದ್ದು. ಅಲ್ಲೇ ರೂಮ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದು ಸಲ ನಾವು ಗೂಗಲಲ್ಲಿ ಚೆಕ್ ಮಾಡ್ಕೋತಾ ಇದ್ವು. ಸೊ ಈಗ ನೆಕ್ಸ್ಟು ನಾವು ರಾತ್ರಿ ಆಗಿಬಿಟ್ರೆ ಎಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿ. ಈ ಹೋಟೆಲ್ ಅಷ್ಟೇ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮೈಂಟೈನ್ ಮಾಡಿದರು. ಯಾವುದೇ ಹೋಟೆಲ್ಗೆ ಹೋದರೂ ಡೀಟೇಲ್ಸ್ ಅಂತೂ ಕೇಳ್ತಾರೆ. ಸೊ ನಮ್ಮ ಆಧಾರ್ ಕಾರ್ಡು ಆ ಥರ ಎಲ್ಲ ಡೀಟೇಲ್ಸ್ ಕೊಟ್ಟು ಆಮೇಲೆ ನಾವು ಸ್ಟೇ ಮಾಡಬೇಕಾಗ್ತದೆ. ಇನ್ನೊಂದು ಮಿರರ್ ಕೊಟ್ಟಿದ್ದಾರೆ, ಟಿ ವಿನೂ ಐತೆ. ಸೋನು ಟಿ ವಿ ಇದೆ. ಸೊ ಟೇಬಲ್ಲು, ಚೇರು, ಎ ಸಿ, ಇದು ಎ ಸಿ ರೂಮು ಚೆನ್ನಾಗಿದೆ. ಬೆಡ್ರೂಮು. ನಾವು ಬೆಳಗ್ಗೆ ಬೇಗನೆ ಚೆಕ್ಔಟ್ ಮಾಡ್ತೀವಿ. ಇವತ್ತು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಸುಸ್ತಾಗಿದೆ. ಈಗ ಮಲಿಕೊಂಡ್ರೆ ಸಾಕಾಗಿದೆ. ಸದ್ಯ ಪಾಚ್ಕೊಳ್ಳೋದೆ, ಇದೆಲ್ಲ ಲಾಕ್ ಮಾಡಿದ್ರೆ. ನಾವು ರೂಮಿಗೆ ಬಂದು ಲಗೇಜೆಲ್ಲ ಇಟ್ಟು ಇಡೀ ದಿನ ನಾವು ಶೂ ಎಲ್ಲ ತೆಗೆದಿರಲಿಲ್ಲ ಅಂತ ಹೇಳಿ ಶೂ ಎಲ್ಲ ಬಿಚ್ಚಿಟ್ಟು ಮತ್ತು ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಯಾಕೆಂದರೆ ಇವತ್ತು ಇಡೀ ದಿನ ಟ್ರಾವೆಲ್ ಮಾಡಿದ್ದೀವಿ. ನಾವು ಯಾವುದೇ ಜಾಗ ಆಗಲಿ ಯಾವುದು ಇವತ್ತು ಪ್ಲೇಸ್ ಕವರ್ ಮಾಡಿಲ್ಲ. ನಮಗೆ ನೋಡೋಕ್ಕೆ ಅಂತ ಏನೂ ಸಿಕ್ಕಲಿಲ್ಲ ಇವತ್ತು ಫಸ್ಟ್ ಡೇಯಲ್ಲಿ. ಹಾಗಾಗಿ ಸೊ ನೆಕ್ಸ್ಟ್ ಡೇ ನಮ್ಮ ಟ್ರಾವೆಲ್ ಹೆಂಗಿರುತ್ತೆ ಏನು ಮತ್ತು ನಾವು ಯಾವೆಲ್ಲ ಪ್ಲೇಸ್ ನೋಡ್ತೀವಿ ಅನ್ನೋದನ್ನ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಇದೇ ಟ್ರಾವೆಲಿಂಗ್ ಬ್ಲಾಗ್ ನಮ್ಮದು ಕಂಟಿನ್ಯೂ ಇರುತ್ತೆ. ಇದು ನನ್ನ ಮೊದಲನೇ ದಿನದ ಟ್ರಾವೆಲಿಂಗ್ ಬ್ಲಾಗ್ ಆಗಿತ್ತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಾವು ನಾಳೆ ಮತ್ತೆ ಎಲ್ಲಿ ಸ್ಟೇ ಮಾಡ್ತೀವಿ ಮತ್ತು ಎಲ್ಲಿವರೆಗೆ ನಾವು ಟ್ರಾವೆಲ್ ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.